ನಮಸ್ಕಾರ. ನಾನು ಪ್ರಣಮ್ಯ ಯಾದವ್. ನಾನು ನಿಮಗೆ ಇವತ್ತೊಂದು ಒಳ್ಳೆಯ ನಾನ್ ವೆಜ್ ರೆಸ್ಟೋರೆಂಟ್ನ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೇನೆ. ದಕ್ಷಿಣ ಕನ್ನಡದ ಮೂಡುಬಿದ್ರೆಯ ಬಸ್ ಸ್ಟ್ಯಾಂಡ್ನಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿರುವ ಈ ರೆಸ್ಟೋರೆಂಟ್ ತುಂಬಾ ಫೇಮಸ್. ನೀವು ಯಾವಾಗಲೂ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ರೆಸ್ಟೋರೆಂಟಿಗೆ ಹೋಗ್ತೇವೆ. ನಮ್ಗೆ ಯಾವ ಫುಡ್ ಬೇಕು ಅಂತ ಆರ್ಡರ್ ಮಾಡಿ ತಟ್ಟೆಲಿರೋ ಫುಡ್ಡನ್ನು ಖಾಲಿ ಮಾಡ್ತೇವೆ. ಆದರೆ ಇಲ್ಲೊಂದು ಸ್ಪೆಷಲ್ ಅರೇಬಿಯನ್ ಫುಡ್ ಇದೆ, ಹಾಗೂ ಬೇರೆ ಯಾವುದೆಲ್ಲ ಫುಡ್ ಐಟಮ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಹೊಸ ರುಚಿಯನ್ನು ಹುಡುಕಿಕೊಂಡು ಹೋಗುವ ನಾಲಗೆಗೆ ನಮ್ಮಿಷ್ಟದ ತಿನಿಸುಗಳು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅರಬ್ ಖಾದ್ಯಗಳನ್ನು ನೀವು ಕೇಳಿಯೇ ಇರ್ತೀರಿ. ಮೂಡುಬಿದ್ರೆ ಅಂತಹ ಸಣ್ಣ ಪೇಟೆಯಲ್ಲಿ ಅರೇಬಿಯನ್ ಫುಡ್ ಟೇಸ್ಟ್ ಮಾಡಬೇಕು ಅಂದರೆ ಮೊದಲು ನೆನಪಾಗೋದು ಗ್ರಿಲ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟ್. ಸುಮಾರು 20 ದಿನದಿಂದ ಕಂಟಿನ್ಯೂಸ್ ಆಗಿ ಈ ಹೋಟೆಲ್ಗೆ ನಾನು ಬರ್ತಿದ್ದೇನೆ. ಯಾಕಂದರೆ ಇಲ್ಲಿನ ಫುಡ್ ಎಲ್ಲ ಬಾರಿ ತುಂಬ ಲೈಕ್ ಆಗಿದೆ. ಇಲ್ಲಿನ ಕಬಾಬ್ ಅಂತೂ ನೀವು ಟೇಸ್ಟ್ ಮಾಡಲೇಬೇಕು. ನೋಡಿ, ಈಗ ಎಷ್ಟು ಕಬಾಬ್ ತಿಂದಿಟ್ಟಿದ್ದಾರೆ. ನಾವೊಂದು 20 ಜನ ಒಂದು 120 ಪೀಸ್ ಕಬಾಬ್ ತಿಂತೇವೆ. ಸೊ ಇಲ್ಲಿ ಬಂದರೆ ಆ ಮಂಡಿ ಬಿರಿಯಾನಿ ತಿನ್ನಲಿಕ್ಕೆ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಸೊ ತುಂಬ ಚೆನ್ನಾಗಿರ್ತದೆ, ಸಖತ್ತಾಗಿರ್ತದೆ. ಹೇಗಿತ್ತು ಪುಟ್ಟ? ಗ್ರಿಲ್ ಹೌಸ್ನ ಸ್ಪೆಷಲ್ ಡಿಶ್ ಅಂದರೆ ಮಂದಿ ಬಿರಿಯಾನಿ. ನೀವು ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಇಲ್ಲಿನ ರೆಸ್ಟೋರೆಂಟ್ಗೆ ಬಂದರೆ ಇಲ್ಲಿನ ಮಂದಿ ಬಿರಿಯಾನಿ ಟೇಸ್ಟ್ ಮಾಡಲೇಬೇಕು. ಸೌತ್ ಇಂಡಿಯನ್ ಫುಡ್ನಿಂದ ಹಿಡಿದು ಚೈನೀಸ್ ಫಾಸ್ಟ್ ಫುಡ್, ಜ್ಯೂಸ್ ಹಾಗೂ ಇನ್ನಿತರ ಖಾದ್ಯಗಳನ್ನು ಇಲ್ಲಿ ಸವಿಯಬಹುದು. ನಮ್ಮಲ್ಲಿ ಎಲ್ಲ ಥರದ ಫುಡ್ ನಾವು ರೆಡಿ ಮಾಡ್ತೇವೆ. ಅದರಲ್ಲಿ ಸೌತ್ ಇಂಡಿಯನ್, ಆಮೇಲೆ ಅರೇಬಿಯನ್, ಆಮೇಲೆ ಚೈನೀಸ್ 3 ಥರದ ಫುಡ್ ನಮ್ಮ ಹತ್ರ ಇದೆ. ನಮ್ಮದು ಮಧ್ಯಾಹ್ನ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸರ್ವಿಸ್ ಇದೆ. ನಮ್ಮಲ್ಲಿ ಸ್ಪೆಷಲ್ ಆಗಿ ಮಂದಿ ಫುಡ್ ಇದೆ. ಆ ಮಂದಿಗಾಗಿ ಹಲವು ಜನರು ಇಲ್ಲಿಗೆ ಬರ್ತಾರೆ. ಆ ಥರ ನಮ್ಮ ಗ್ರಿಲ್ ಹೌಸ್ನಲ್ಲಿ ಮಂದಿ ಫುಡ್ ಅಂತ ಹೇಳಿದರೆ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಎಲ್ಲರೂ ಇಲ್ಲಿಗೆ ಬರ್ತಾರೆ. ನೀವು ಕೂಡ ಬನ್ನಿ. ನನಗಂತೂ ಇಲ್ಲಿಯ ಫುಡ್ ಸಖತ್ ಇಷ್ಟ ಆಯಿತು. ನೀವು ಕೂಡ ಟೇಸ್ಟ್ ಮಾಡಬೇಕಾ? ಹಾಗಿದ್ರೆ ಮೂಡುಬಿದ್ರೆಯ ಗ್ರಿಲ್ ಹೌಸ್ ರೆಸ್ಟೋರೆಂಟಿಗೆ ಭೇಟಿ ನೀಡಿ. ಕ್ಯಾಮೆರಾ ಪರ್ಸನ್ ಕವಿತಾ ಜೊತೆ ಪ್ರಣಮ್ಯ ಯಾದವ್, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದ್ರೆ.